ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರೈಮರಿ ಅಮೀಬಿಕ್ ಮೆನಿಂಜೋಎನ್ಸೆಫಲೈಟಿಸ್ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ PAM ಅಥವಾ ಪ್ಯಾಮ್ ಅಂತ ಕರೆಯುವ ಸೋಂಕಿನ ಬಗ್ಗೆ ಒಂದು ಕ್ಲಿಯರ್ ಆದ ಫ್ಯಾಕ್ಟ್ ಬೇಸ್ಡ್ ಮಾಹಿತಿಯನ್ನ ನೋಡ್ಲಿದ್ದೇವೆ. ಆರೋಗ್ಯದ ವಿಚಾರ ಬಂದಾಗ ಸುಳ್ಳು ಸುದ್ದಿಗಳಿಗಿಂತ ನಿಜವಾದ ಫ್ಯಾಕ್ಟ್ಸ್ ತಿಳಿಯೋದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಆರಾಟಪುಳದಲ್ಲಿ ಇತ್ತೀಚೆಗೆ ವರದಿಯಾದ ಈ ಹೊಸ ಕೇಸ್ನ ಬಗ್ಗೆ ಯಾವುದೇ ಗೊಂದಲಗಳಿಲ್ಲದೆ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಈ ಸುದ್ದಿಯನ್ನ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಸ್ವಲ್ಪ ಆತಂಕ ಆಗೋದು ಸಹಜ. ಆದರೆ ಆರಾಟುಪುಳ ಪಂಚಾಯತ್ನ ಆರೋಗ್ಯ ಅಧಿಕಾರಿಗಳು ಒಂದು ಸ್ಪಷ್ಟವಾದ ಮಾತನ್ನ ಹೇಳಿದ್ದಾರೆ. ರೋಗಿಯ ಸ್ಥಿತಿ ಸ್ಥಿರವಾಗಿದೆ, ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಅವರು ಭರವಸೆ ನೀಡಿದ್ದಾರೆ. ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 4 ವಿಷಯಗಳನ್ನ ಕವರ್ ಮಾಡ್ತೀವಿ. ಹೊಸ PAM ಕೇಸ್ನ ಡೀಟೇಲ್ಸ್, ಸೋಂಕಿನ ಮೂಲದ ಹುಡುಕಾಟ, 18 ವಾರ್ಡ್ಗಳಲ್ಲಿ ತಗೊಂಡಿರುವ ಮುನ್ನೆಚ್ಚರಿಕೆಗಳು ಹಾಗೂ ನಮ್ಮ ರಾಜ್ಯದ ಒಟ್ಟು ಅಂಕಿಅಂಶಗಳು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ವಿಭಾಗ, ಹೊಸ PAM ಪ್ರಕರಣ. ಆರಾಟುಪುಳ ರೋಗಿಯ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಆಲಪ್ಪುಳ ಜಿಲ್ಲೆಯ ಆರಾಟುಪುಳದ 40 ವರ್ಷದ ಮಹಿಳೆಯೊಬ್ಬರಿಗೆ ಇತ್ತೀಚೆಗೆ ಈ ಸೋಂಕು ತಗುಲಿದೆ. ಪ್ರಸ್ತುತ ಇವರು ತಿರುವನಂತಪುರದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಆರಾಟುಪುಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರದಿಯಾದ ಮೊಟ್ಟಮೊದಲ PAM ಪ್ರಕರಣ ಇದಾಗಿದೆ. ಈ ಕೇಸ್ ಪತ್ತೆಯಾದ ರೀತಿನೇ ಸ್ವಲ್ಪ ಆಶ್ಚರ್ಯಕರವಾಗಿದೆ. ನಿಜ ಹೇಳ್ಬೇಕಂದ್ರೆ, ಇವರು ಆಸ್ಪತ್ರೆಗೆ ಸೇರಿದ್ದು ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ನ ಚಿಕಿತ್ಸೆಗಾಗಿ. ಆ ಟೈಮಲ್ಲಿ ಒಂದು ನಾರ್ಮಲ್ ಬ್ಲಡ್ ಟೆಸ್ಟ್ ಮಾಡಿದಾಗ ಆಕಸ್ಮಿಕವಾಗಿ ಈ PAM ಇರೋದು ಕನ್ಫರ್ಮ್ ಆಗಿದೆ. ಕಳೆದ 2 ದಿನಗಳಿಂದ ಟೆಸ್ಟ್ ರಿಸಲ್ಟ್ ಪಾಸಿಟಿವ್ ಅಂತ ಬರ್ತಿದೆ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ, ಅವರಿಗೆ ಈ ಸೋಂಕಿನ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಅವರು ಸಂಪೂರ್ಣವಾಗಿ ಅಸಿಂಪ್ಟಮ್ಯಾಟಿಕ್ ಆಗಿದ್ದಾರೆ ಮತ್ತು ಡಾಕ್ಟರ್ಸ್ ಕೊಡ್ತಿರೋ ಚಿಕಿತ್ಸೆಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಸೋಂಕು ಅವರಿಗೆ ಹೇಗೆ ತಗುಲಿತು? ಅದೇ ನಮ್ಮ ಎರಡನೇ ವಿಭಾಗ, ಸೋಂಕಿನ ಮೂಲದ ಹುಡುಕಾಟ. ಈ ಘಟನೆಗಳನ್ನ ಒಂದೊಂದಾಗಿ ಜೋಡಿಸ್ತಾ ಹೋದ್ರೆ ಒಂದು ಟೈಮ್ಲೈನ್ ಸಿಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ವಿಷು ಹಬ್ಬದ ಸಮಯದಲ್ಲಿ ಇವರು ಕೊಲ್ಲಂನ ಸಾಂಬ್ರಾಣಿಕೋಡಿ ಅನ್ನೋ ಜಲಮೂಲಕ್ಕೆ ವಿಸಿಟ್ ಮಾಡಿದ್ರು. ಅದಾದ್ಮೇಲೆ ಇತ್ತೀಚೆಗೆ ಪಾರ್ಶ್ವವಾಯುವಿಗೆ ಚಿಕಿತ್ಸೆ ಪಡಿತಾ ಇದ್ರು. ಈಗ ಕಳೆದ 2 ದಿನಗಳಿಂದ ಮಾಡಿರೋ ರುಟೀನ್ ಚೆಕಪ್ನಲ್ಲಿ PAM ಪಾಸಿಟಿವ್ ಬಂದಿದೆ. ಆ ಏಪ್ರಿಲ್ ತಿಂಗಳ ಭೇಟಿಗೂ ಈಗ ಕಾಣಿಸ್ಕೊಂಡಿರೋ ಸೋಂಕಿಗೂ ಲಿಂಕ್ ಇದೆಯಾ ಅನ್ನೋದನ್ನ ಆರೋಗ್ಯ ಇಲಾಖೆ ತೀವ್ರವಾಗಿ ತನಿಖೆ ಮಾಡ್ತಿದೆ. ಈ ಕೇಸ್ನಲ್ಲಿ ವೈದ್ಯರಿಗೆ ಶಾಕ್ ಕೊಟ್ಟಿರೋ ವಿಚಾರ ಅಂದ್ರೆ, ಈ ಮಹಿಳೆಗೆ ಕೆರೆ ಅಥವಾ ನದಿಗಳಲ್ಲಿ ಈಜಿದ್ದ ಅಥವಾ ಸ್ನಾನ ಮಾಡಿದ್ದ ಯಾವುದೇ ಹಿಸ್ಟ್ರಿನೇ ಇಲ್ಲ. ಸಾಮಾನ್ಯವಾಗಿ PAM ಸೋಂಕು ನೀರಿನಲ್ಲಿ ಮುಳುಗದಾಗ ಮೂಗಿನ ಮೂಲಕ ಹೋಗುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಆದ್ರೆ ಇವರು ಸಾಂಬ್ರಾಣಿಕೋಡಿಗೆ ಹೋದಾಗ ಸುಮ್ನೆ ಆ ಜಲಮೂಲಕ್ಕೆ ಕಾಲಿಟ್ಟಿದ್ರಷ್ಟೇ. ಕೇವಲ ನೀರಿನಲ್ಲಿ ಕಾಲಿಟ್ಟಿದ್ರಿಂದ ಈ ಸೋಂಕು ಬರೋಕೆ ಸಾಧ್ಯನಾ ಅನ್ನೋದೀಗ ಎಲ್ಲರ ಮುಂದಿರೋ ದೊಡ್ಡ ಪ್ರಶ್ನೆ. ಇದೇ ಕಾರಣಕ್ಕೆ ಸ್ಥಳೀಯ ಆಡಳಿತ ತುಂಬಾ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದೆ. ಮುಂದಿನ ವಿಭಾಗ, 18 ವಾರ್ಡ್ಗಳಿನ ಮುನ್ನೆಚ್ಚರಿಕಾ ಕ್ರಮಗಳು. ಪಂಚಾಯತ್ನ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ಯಾಮ್ಕುಮಾರ್ ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಕೇವಲ 1 ವಾರ್ಡ್ ಅಂತ ಅಲ್ಲ, ಪಂಚಾಯತ್ನ ಎಲ್ಲಾ 18 ವಾರ್ಡ್ಗಳಲ್ಲೂ ಎಮರ್ಜೆನ್ಸಿ ಅಲರ್ಟ್ ಡಿಕ್ಲೇರ್ ಮಾಡಿ ಮುನ್ನೆಚ್ಚರಿಕೆಗಳನ್ನ ತಗೊಂಡಿದ್ದಾರೆ. ಆ ಪ್ರದೇಶದಲ್ಲಿರೋ ಎಲ್ಲಾ ಜಲಮೂಲಗಳ ಸ್ವಚ್ಛತೆ ಮಾಡ್ತಿದ್ದಾರೆ, ಜೊತೆಗೆ ಕ್ಲೋರಿನೇಷನ್ ಆಗ್ತಿದೆ. ಅಷ್ಟೇ ಅಲ್ಲ, ಎಲ್ಲಿಂದ ಈ ಸೋಂಕು ಬಂದಿರಬಹುದು ಅಂತ ಪತ್ತೆ ಹಚ್ಚೋಕೆ ಹತ್ರದ ಎಲ್ಲಾ ನೀರಿನ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಲಾಗಿದೆ. ಇದು ನಿಜಕ್ಕೂ ಒಂದು ಅತ್ಯುತ್ತಮ ಆಡಳಿತಾತ್ಮಕ ಸ್ಪಂದನೆ. ಈಗ ನಾವು ಸ್ವಲ್ಪ ಬ್ರಾಡ್ ಆಗಿ ಇಡೀ ರಾಜ್ಯದ ಚಿತ್ರಣವನ್ನ ನೋಡೋಣ. ನಮ್ಮ ಕೊನೆಯ ವಿಭಾಗ, ರಾಜ್ಯದ ಒಟ್ಟು ಅಂಕಿಅಂಶಗಳು. ಈ ನಂಬರ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಈ ವರ್ಷದ ಮೇ 5ನೇ ತಾರೀಕಿನವರೆಗೆ ನಮ್ಮ ರಾಜ್ಯದಾದ್ಯಂತ ಬರೋಬ್ಬರಿ 100 PAM ಪ್ರಕರಣಗಳು ಕನ್ಫರ್ಮ್ ಆಗಿವೆ. ಹೌದು, 100. ಇದು ಕೇವಲ ಯಾವುದೋ ಒಂದು ಊರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಿಗೂ ಈ ಸೋಂಕು ವ್ಯಾಪಿಸ್ತಿದೆ ಅನ್ನೋದನ್ನ ಈ ಅಂಕಿಅಂಶ ನಮಗೆ ಸ್ಪಷ್ಟವಾಗಿ ತೋರಿಸ್ತಿದೆ. ಇದರ ಜೊತೆಗೆ ಇನ್ನೊಂದು ಕಟುವಾದ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕು. ಈ ವರ್ಷ ಇಲ್ಲಿಯವರೆಗೆ ಒಟ್ಟು 20 ಸಾವುಗಳು ವರದಿಯಾಗಿದೆ. ಇದು ಖಂಡಿತವಾಗಿಯೂ ನಮ್ಮನ್ನ ಭಯಪಡಿಸೋದಕ್ಕಲ್ಲ, ಬದಲಾಗಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಾರ್ವಜನಿಕ ಜಾಗೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಗೆ ರಿಮೈಂಡ್ ಮಾಡ್ತಿದೆ ಅಷ್ಟೇ. ಕೇವಲ ಈ ಮೇ ತಿಂಗಳ ಡೇಟಾ ಮಾತ್ರ ತಗೊಂಡ್ರೆ ಟ್ರೆಂಡ್ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ.
ಒಂದೇ ತಿಂಗಳಲ್ಲಿ 4 ಹೊಸ ಕೇಸ್ಗಳು ರಿಪೋರ್ಟ್ ಆಗಿವೆ ಮತ್ತು ದುರದೃಷ್ಟವಶಾತ್ 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತೀಚಿನ ವಾರಗಳಲ್ಲಿ ಸೋಂಕಿನ ತೀವ್ರತೆ ಎಷ್ಟಿದೆ ಅಂತ ಇದು ತೋರಿಸ್ತಿದೆ. ಆದರೆ ಅರಾಟುಪೊಳದ ಮಹಿಳೆಯ ಕೇಸಲ್ಲಿ ನೋಡಿದ ಹಾಗೆ ಸರಿಯಾದ ಟೈಮಲ್ಲಿ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ರೆ ಖಂಡಿತವಾಗಿಯೂ ರೋಗಿಯನ್ನ ಸ್ಟೇಬಲ್ ಆಗಿ ಇಡ್ಬೋದು ಅನ್ನೋದನ್ನ ಮರಿಬಾರ್ದು. ಸೊ ಇದೆಲ್ಲವನ್ನ ನೋಡಿಲಾಗ ನಮ್ಮ ಮುಂದೆ ಬರೋ ಅತಿದೊಡ್ಡ ಪ್ರಶ್ನೆ ಇದೊಂದೇ. ಕೇವಲ ನೀರಿನಲ್ಲಿ ಈಜದಿದ್ರು ಸುಮ್ನೆ ಜಲಮೂಲಕ್ಕೆ ಕಾಲಿಟ್ಟಾಗಲೂ ಸೋಂಕು ತಗುಲುವ ಚಾನ್ಸಸ್ ಇದೆ ಅಂದ್ಮೇಲೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿನ ಕೆರೆ, ನದಿಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಈ ವಾಟರ್ ಬಾಡೀಸ್ನ ಸೇಫ್ ಆಗಿಟ್ಕೊಳ್ಳೋದು ಕೇವಲ ಸರ್ಕಾರದ ಕೆಲ್ಸನಾ ಅಥವಾ ನಮ್ಮೆಲ್ಲರ ಜವಾಬ್ದಾರಿನಾ? ಇದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಲೇಬೇಕಿದೆ. ನಿಜ ಕನ್ನಡ ನ್ಯೂಸ್ನ ಈ ಒಂದು ವಿಶ್ಲೇಷಣೆ ನಿಮ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮಾಹಿತಿ ಇರ್ಲಿ, ಜಾಗರೂಕರಾಗಿರಿ.